ನಮಸ್ಕಾರ ಎಲ್ಲರಿಗೂ. ಗೀತಾ ಗಾಯತ್ರಿ ಆರ್ಟ್ಸ್ ಆ್ಯಂಡ್ ಕಿಚನ್ಗೆ ಸ್ವಾಗತ. ನಾನು ಗಾಯತ್ರಿ. ಇವತ್ತು ನಾನು ಮದ್ದೂರು ವಡೆ ಹೆಂಗೆ ಮಾಡೋದು ಅಂತ ಹೇಳಿಗತ್ತೀನಿ. ಮದ್ದೂರು ವಡೆ ಮಾಡಲಿಕ್ಕೆ ಒಂದು 4 ಈರುಳ್ಳಿ ಸಣ್ಣಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಇದಕ್ಕೆ ಒಂದು 5 ಹಸಿಮೆಣ್ಸಿಕಾಯಿ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ದಪ್ಪಂಗೆ ಪೇಸ್ಟ್ ಮಾಡ್ಕೊತೀನಿ. ನೀವು ಬೇಕಿದ್ರೆ ಸಣ್ಣಂಗೆ ಕಟ್ ಮಾಡಿನೂ ಹಾಕ್ಬೋದು. ಈ ಥರ ನಾನು ದಪ್ಪಗೆ ಪೇಸ್ಟ್ ಮಾಡ್ಕೊಂಡೇನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ, ಒಂದು ಮುಟ್ಟಿಗೆ ಆಗುವಷ್ಟು ಶೇಂಗಾ ಕಾಳು ಹಾಕ್ತೀನಿ ನಾನಿಲ್ಲಿ. ಅದನ್ನು ಮಿಕ್ಸಿಗೆ ಹಾಕಿ ದಪ್ಪ ಹಂಗೆ ಸ್ವಲ್ಪ ಕಾಳು ಇರಬೇಕು, ಹಂಗೆ ದಪ್ಪಗೆ ಪೌಡ್ರ್ ಮಾಡ್ಕೊತೀನಿ. ಫ್ರೆಂಡ್ಸ್, ನನ್ನ ಚಾನಲ್ ಯಾರ್ಯಾರು ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿರಿ, ಒಂದು ಕಾಮೆಂಟ್ ಕೊಡ್ಲಿಕ್ಕೆ ಮರಿಬೇಡ್ರಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಒಂದು ಸ್ವಲ್ಪ ಕರಿಬೇವು ಕಟ್ ಮಾಡಿ ಹಾಕ್ತೀನಿ. 1 ಸ್ಪೂನ್ದಷ್ಟು ಜೀರಿಗೆ ಹಾಕ್ತೀನಿ. ಒಂದು ಅರ್ಧ ಚಮಚ ಅರಿಶಿಣ ಪುಡಿ ಹಾಕ್ತೀನಿ. ಒಂದು 2 ಚಮಚ ಕರಿ ಎಳ್ಳು, ನೀವು ಬಿಳಿ ಎಳ್ಳು ಇದ್ರೂ ಹಾಕೋಬೋದು. ನಾ ಕರಿ ಎಳ್ಳಿತ್ತು, ಕರಿ ಎಳ್ಳು ಹಾಕ್ಲಿಕ್ಕತ್ತೀನಿ. ಇದು ದಪ್ಪ ರವೆ ಅಂದರೆ ಉಪ್ಪಿಟ್ಟು ಮಾಡೋ ರವೆ, ಬಾಂಬೆ ರವೆ ಅಂತೀವಿ ನಾವು ಈ ಕಡೆ ಎಲ್ಲ. 1 ಬಟ್ಲದಷ್ಟು ಹಾಕ್ಕೊಂಡೀನಿ. ಒಂದು 2 ಚಮಚ ಅಕ್ಕಿ ಹಿಟ್ಟು, 1 ಬಟ್ಲದಷ್ಟು ಮೈದಾ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಕಾಯಿಸಿ ಇದಕ್ಕೆ ಹಾಕ್ಕೊತೀನಿ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಾನು. ಇದಕ್ಕೆ ಸ್ವಲ್ಪ ನೀರು ಸ್ವಲ್ಪ ಹಾಕಿ ನೀರು ಹಾಕಿ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ನಾದ್ಕೋಬೇಕು. ಇದನ್ನೇನು ನೆನಿಲಿಕ್ಕೆ ಇಡ್ಲಿಕ್ಕೆ ಏನು ಬೇಡ, ಈ ಥರ ನಾದ್ಕೋಬೇಕು. ಇದನ್ನು ಸಣ್ಣ ಉಂಡೆ ಮಾಡಿ ಇಟ್ಕೊತೀನಿ ನಾನು, ಯಾಕಂದರೆ ಲಘು ಆಗ್ತಾವಂಥೇಳಿ ಸಣ್ಣ ಉಂಡೆ ಮಾಡ್ಕೊಳಿಕತ್ತೀನಿ. ಈ ಥರ ಎಲ್ಲ ಉಂಡೆ ಮಾಡಿಟ್ಕೊಂಡು ಸಣ್ಣದೊಂದು ಪ್ಲಾಸ್ಟಿಕ್ ಕವರ್ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನ ಪ್ಲಾಸ್ಟಿಕ್ ಕವರ್ ಮೇಲೆ ಒತ್ತೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟೇನು ನಾನೀಗ. ಭಾಳ ಬಿಸಿ ಬೇಕಾಗೋದಿಲ್ಲ ಎಣ್ಣೆ, ಅಂದ್ರೆ ಭಾಳ ಜೋರು ಇಡಬೇಡ್ರಿ. ಸಣ್ಣ ಉರಿ ಒಳಗನ ಕರೀರಿದನ್ನ, ಅಂದ್ರೆ ಒಳಗೆಲ್ಲ ಕರಿಬೇಕು. ನೋಡಿ, ನಾ ಈ ಥರ ಕರಿತೀನಿ. ಭಾಳ ರುಚಿ ಆಗ್ತವೆ. ಮಾಡಿ ನೋಡ್ರಿ ಒಂದ್ಸರಿ, ನಂಗೆ ಕಾಮೆಂಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.